ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಸಿಡಿದೆದ್ದ ಸ್ಥಳೀಯರು. ಪಾರ್ಕ್ಗಾಗಿ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ಸಿಕ್ಕಿಲ್ಲ. ಬಯೋಲಾಜಿಕಲ್ ಪಾರ್ಕ್ನಿಂದ ಹಲವು ಸಮಸ್ಯೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪಾರ್ಕ್ ಮುಂದೆ ಪಂಚಾಯಿತಿ ಅಧ್ಯಕ್ಷ, ಸದಸ್ಯ, ನಿವಾಸಿಗಳು ಪ್ರೊಟೆಸ್ಟ್ ನಡೆಸಿದ್ದಾರೆ. ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಬನ್ನೇರುಘಟ್ಟ ಪಾರ್ಕ್ನಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆಂಬ್ಯುಲೆನ್ಸ್ಗಳು ಬರೋದಕ್ಕಾಗ್ತಿಲ್ಲ, ಓಡಾಡೋದಕ್ಕಾಗ್ತಿಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ಭೂಮಿ ಕಳೆದುಕೊಂಡಿರೋರ ಹೊಟ್ಟೆಪಾಡಿಗಾಗಿ ಅಂಗಡಿ ಹಾಕಿದ್ರೆ ಅದನ್ನ ತೆರವು ಮಾಡ್ತಾರೆ. ಪಾರ್ಕ್ಗೆ ಬರುವ ಪ್ರವಾಸಿಗರು ಸ್ವಚ್ಛತೆ ಕಾಪಾಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹೋಗುತ್ತೆ ಅದ್ರ ಬಗ್ಗೆ ಒಂದು ಕ್ವಶನ್ ಇರುತ್ತೆ, ಸರಿನಾ? ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಬಫರ್ ಝೋನ್ ಅಂತಂದ್ರೆ ನಾವೊಬ್ಬ ಬಡವ ಮನೆ ಕಟ್ಟಬೇಕು. ಬಫರ್ ಝೋನ್ ಅಂತ ಮಾಡಿದ್ಮೇಲೆ ಲೋನ್ ಕೊಡಲ್ಲ, ಫಸ್ಟ್ ಪಾಯಿಂಟ್ ಲೋನ್ ಕೊಡಲ್ಲ. ನಮ್ಮ ಹತ್ರ ಅಷ್ಟು ಏನ್ ಹೆದರಿಕೆ ಅಂದ್ರೆ, ನೀವು ಇವಾಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಸ್ತೆ ದಿನನಿತ್ಯ ನಾವು ಓಡಾಡೋ ರಸ್ತೆ ಚಿಕ್ಕದಾಗಿದೆ. ಏನು ಈ ರೋಡಲ್ಲಿ ಝೂ ಇದೆ, ದೇವಸ್ಥಾನ ಇದೆ, ಸಾಯಿಬಾಬಾ ಶ್ಯಾಮ್ ಮಂದಿರ್ ಇದೆ. ಈ ಇದರಲ್ಲಿ ಸಾವಿರಾರು ಜನ ಬರ್ತಾರೆ, ಡೈಲಿ ಸಾವಿರಾರು ಜನ ಬಂದು ಇಲ್ಲಿ ಓಡಾಡೋ ರಸ್ತೆ ಚಿಕ್ಕದಾಗಿದೆ. ಈ ರಸ್ತೆಯಲ್ಲಿ 10 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗುತ್ತೆ ದಿನನಿತ್ಯ. ನಮಗೆ ಹಳ್ಳಿಯಲ್ಲಿ ಯಾರಾದರೂ ಮೈಗೆ ಹುಷಾರಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಾವು ತಗೊಳ್ಬೇಕು ಅಂದರೆ ಟ್ರಾಫಿಕಲ್ಲಿ ಆಗ್ತಾನೆ ಇಲ್ಲ, ನಮ್ಮ ಕೈಲಿ ಆಗ್ತಾನೆ ಇಲ್ಲ. ಒಂದು 2 ಅವರ್, ಕನಿಷ್ಠ 2 ಅವರ್ ಆದರೂ ನಾವು ಈ ಟ್ರಾಫಿಕ್ಕು ಬನೇಟ ದಾಟಬೇಕು ಅಂದರೆ 2 ಅವರ್ ಮೇಲೆ ಆಗುತ್ತೆ ನಮಗೆ. ಆಂಬ್ಯುಲೆನ್ಸ್ ಬಂದ್ರೂ ಜನ ಈ ಪಾರ್ಕ್ ಫುಲ್ ರಶ್ ಇರುತ್ತಲ್ಲ, ಅವರು ಯಾರು ಹೊರಗಡೆ ಬಂದಿರ್ತಾರೆ, ಟೂರಿಸ್ಟ್ ಬಂದಿರ್ತಾರೆ, ಯಾರೂ ಅವ್ರಿಗೆ ಇದು ಮಾಡಿಕೊಡಲ್ಲ. ಫುಲ್ಲು ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ಡಿಮ್ಯಾಂಡ್ ಏನು ಸರ್? ನಮ್ಮ ಡಿಮ್ಯಾಂಡ್ ಏನಂದರೆ, ಇವಾಗ ರೋಡು ಇವರೇನು ಹೇಳ್ತಾ ಇದ್ದಾರೆ, ಪಕ್ಕದಲ್ಲಿ ಕಳೇಶ್ವರಿ ಹತ್ರ ರೋಡ್ ಮಾಡ್ತಾ ಇದ್ದೀವಿ ಅಂತ. ಆಲ್ರೆಡಿ ರೋಡ್ ಮಾಡಿದ್ದಾರೆ, ರೋಡ್ ಇದೆ, ಎಲ್ಲ ಇದೆ. ಬೆಡ್ದಿಂದೆ ಏನು ರೋಡ್ ಇದೆ, ಫಾರೆಸ್ಟ್ ಅವರು ಆಲ್ರೆಡಿ ಮಾಡಿಕ್ಕಿದ್ದಾರೆ ಅದನ್ನು ರೋಡ್ನ. ಆ ರೋಡಲ್ಲಿ ನಮಗೆ ವಯ ಅಂದರೆ ಕಗ್ಲಿಪುರದಿಂದ ಬಂದರೆ ಅದೇ ರೋಡು, ಸಿಟಿಯಿಂದ ಬಂದ್ರೂ ಅವ್ರಿಗೆ ಆ ರೋಡು ಕನೆಕ್ಟ್ 2-3 ರೋಡ್ ಕನೆಕ್ಟ್ ಆಗುತ್ತೆ. ಆ ರೋಡ್ ಮಾಡ್ಬೋದು, ಆದರೆ ತಿರ್ಗಾ ಇಲ್ಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.